ನಮಸ್ತೆ, ನಮಸ್ಕಾರ ವೀಕ್ಷಕರೇ. ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಎಂತ ಹೇಳೀಗ? ಎಂತರ ಕಡಿತಾ ಇದ್ದು? ಬಾ ಬತ್ತೆ ಒಳ್ಳೆ ನನಗೆ ರಜೆ ಕೆಲಸ ಇದ್ದದೆಲ್ಲ ಮಾಡಿಕೆ ಬತ್ತ. ಬೆಳಗ್ಗೆ ಒಳ್ಳೆ ಕರಿಮೋಡ ಹಾಕಿತ್ತು. ಇವತ್ತು ಒಳ್ಳೆ ಮಳೆ ಬರ್ತದೆ ಅಂತ ಅಂದ್ಕೊಂಡ್ವಿ. ಅಷ್ಟಾಗುವಾಗಲೇ ಮೋಡ ಎಲ್ಲೋ ಚದುರಿ ಹೋಗಿ ಬಿಸಿಲು ಆಗಮನ ಆಗಿದೆ. ಆಯಿತಾ, ಇಲ್ಲಿ ನಮ್ಮ ಗೇಟಿನ ಪಕ್ಕ ಒಂದು ಹಳೆಯ ಚಿಕ್ಕಿನ ಮರ ಉಂಟಾಯ್ತಾ, ಅದರಲ್ಲಿ ಕಾಯಿ ಆಗ್ತದೆ, ಹಣ್ಣಾಗೋದಿಲ್ಲ. ಆಮೇಲೆ ಅದು ಇದು ಬಂದು ತಿಂತದೆ ಆ ಕಾಯಿಯನ್ನೇ. ಮತ್ತೆಂತಂತ ಹೇಳಿದ್ರೆ ನಮಗೆ ಪಕ್ಷಿಗಳಿಗೂ ಉಂಟಲ್ಲ, ಅದರಲ್ಲಿ ತಿನ್ನಲಿಕ್ಕೆ ಸಿಗೋದಿಲ್ಲ. ಒಂಥರ ಮರ ಎಂತ ಹೇಳ್ದು ಗುಡ್ಡದಾಗೆ ಆಗಿದೆ. ಹಾಗಾಗಿ ಅದನ್ನು ಕಡಿತಾ ಇದ್ದಾರೆ, ಅಲ್ಲಿ ಬೇರೆ ಏನಾದರೂ ಹಾಕುವ ಅಂಥೇಳಿ. ಮತ್ತು ದಾರಿಗೂ ಅಡ್ಡಾಗ್ತದೆ, ಆ ಉದ್ದೇಶದಿಂದ ಕಡಿತಾ ಇದ್ದಾರೆ ಅದನ್ನು. ಎಂತಾಯ್ತು ಈಗ? ಮೋರೆ ಚಪ್ಪೆ ಮಾಡಿಕೊಂಡೆಲ್ಲ ಎಂತಾಯ್ತು? ಚಿಕ್ಕಿನ ಮರ ಬೇಕು. ಇನ್ನೊಂದು ಚಿಕ್ಕಿನ ಮರ ಬೇಕು ಹೌದಾ ನಿನಗೆ? ಅದರಲ್ಲಿ ಆಗುತ್ತಿಲ್ಲಲ್ಲ ಮಗ, ತಿಂಬಲೆ ಸಿಕ್ಕುತ್ತಿಲ್ಲಲ್ಲ. ಈಗ ಗುಡ್ಡಲ್ಲಿ ಇದ್ದಿದ್ದು ಮಾಡ್ತಿದ್ದ ಚಿಕ್ಕಿನ ಮರ ಮಾಡಿದ್ದು ಇದ್ದು ಕೂತಿಲ್ಲ. ಚೂರಿ ನಿನ್ನ ಕೈಲಿ ಕಟ್ರಾಗ ನಾನು ಕಾಯಿ ಕರೀಲಿ ಕೂತಿದ್ದೇನೆ. ಇವಳು ಓಡಿಕೊಂಡು ಬಂದು ನನಗೆ ಕಾಯಿ ಇರಬೇಕು ಅಂತ ಅವಳಿಗೆ ಕೊಟ್ಟಾಯ್ತು. ಕಾಯಿ ನಾನು ಕೆರಿತೇನೆ ಅಂತ ಹೇಳುವಾಗ, ತೆಂಗಿನಕಾಯಿ ತುರಿತೇನೆ ಅಂತ ಹೇಳುವಾಗ ಸ್ಯಾಡ್ ಫೇಸಲ್ಲಿ ಚಿಕ್ಕಿನ ಮರ ಇನ್ನೂ ಕೂಡ ನನಗೆ ಬೇಕು ಅಂತ ಆಗ್ತದೆ ಅಂತ ಆಗೊಮ್ಮೆ ಕನ್ವಿನ್ಸ್ ಮಾಡಿದ್ದಷ್ಟೇ ನಾನು. ಹಾಗೆ ಅವನಿಗೆ ಬೇಸರ ಆಗೋದಲ್ಲ ಬೇಗ ನನ್ನಾಗೆ. ಚೀಗನ್ನ ಪ್ಯಾಂಟಲ್ಲಿ ಉದ್ದಿದ್ದ ನೀನು ಮುಗಿನ ಅಲ್ಲಿ ಗ್ಲಾಸಲ್ಲಿ ಹಾಲು ಹಾಕಿ ಮಡಗಿದ್ದೆ, ಹೋಗಿ ಕುಡೀರಿ. ಹೋಗು ಭುವನ, ಜಾಯ್ ಕೊಡ್ದಿಕ್ಕೆ ಬಾ. ಅಣ್ಣ ಕೊಡು, ಇಲ್ಲರ ತಂಗೆ ಚೆಲ್ಲುತ್ತು. ಫಸ್ಟಿಗೆ ನೀನು ಹಾಲು ಕುಡ್ದಿಕ್ಕೆ ಬಾ. ಅದೆಲ್ಲ ಪರವಾಗಿಲ್ಲ, ಅವನದ್ದು ತಂಗಿಗೆ ಮಾಡಿಸೋದು ಎಲ್ಲ. ನನಗೆ ಏನಾರು ಅರ್ಜೆಂಟ್ ಕೆಲಸದಲ್ಲಿರುವಾಗ ಎಲ್ಲ ಮಾಡ್ತಾನೆ, ಹೇಳಬೇಕು ಅಂತಲೇ ಇಲ್ಲ. ಹಾಗಾಗಿ ನನ್ನ ಪುಣ್ಯ, ಒಂದು ಕೈಯಲ್ಲಿ ತುರಿಯೋಕ್ಕೆ ಸಾಧ್ಯ ಇಲ್ಲ. ನಾನು ತುರಿದು ಆಮೇಲೆ ಸಿಗ್ತೇನೆ. ರಜೆ ಇವತ್ತು ಮೊಹರಂ ಲೆಕ್ಕದಲ್ಲಿ. ಎಂತ ಆಗ್ತಾ ಉಂಟು? ಇದೆಂತ ಮಾಡೋದು ಮಗ? ಎಂಥರ ಮಾಡೋದು? ಮನೆ ಅಂತೆ ಏನೋ ಆಟದ ಬೋರ್ಡ್ಗಳನ್ನೆಲ್ಲ ಇಟ್ಟು ಮನೆ ಎಲ್ಲ ಮಾಡಿ ಅದ ಲೂಟಿ ಮಾಡಿ ಎಂಬುದು ಅದ ಬಾ. ನಾವು ಬಾ ಈಚೆಡೆ ಬಾ. ನೋಡು ಕಣ್ಣಿಂಗೆ ಬರ್ತದೆ ಕೂದಲು, ಜುಟ್ಟಾಕುವ ಫಸ್ಟ್ ಬಾ. ಮುಟ್ಲಿಲ್ಲ ತಂಗೆ, ಬೀಳ್ತದೋ. ಅಣ್ಣ ಮಾಡಿಕೆ ಕೊಡ್ತಾ ನಿನಗೆ. ಬಾ ಬಾ. ಮತ್ತೆ ಟಾಟೋಪಲ್ಲಿ ಇದ್ದಲ್ಲ, ಬಾ ಜುಟ್ಟಾಕುವ. ಎಲ್ಲಿಗೂ ಇಲ್ಲ ಸುಮ್ಮನೆ ಹೇಳಿ ಆತೀಗ ಬತ್ತಿಲ್ಲಪ್ಪ ನಿನ್ನ ಮನೆಯೊಳು. ಒಂದರೆ ಜುಟ್ಟಾಕುವ ಬಾ. ಜುಟ್ಟಕ್ಕ ಅದ ಬೇಡ, ನೂಕೆಡ ನೀನು, ನೂಕೆಡ ನೋಡಿ. ಲೈವಲ್ಲಿ ಗಲಾಟೆ ಶುರು ಆಗೋದನ್ನು ತೋರಿಸ್ತಾ ಇದ್ದಾನೆ, ಲೈವ್ ಆಗಿ ತೋರಿಸ್ತಾ ಇದ್ದಾನೆ ನೋಡಿ. ಬಾಳ ಬಂಗಾರಿ ಬಾ. ಅಜ್ಜಿಗೆ ಇದ್ದು ಭುವನಂಗಿಲ್ಲ ಇಲ್ಲ. ಹೋಗತ್ತೆ ನಡಿ, ಹೋಗತ್ತೆ ನಡಿ. ಬೇಡ ಬೇಡ ಎಂತರ ಆಪಲ್ ತಿಂಬಲ್ಲ ತಿಂಬಲ್ಲ. ಅಜ್ಜಿಗಿದ್ದು
ಭುವನಂಗಿಲ್ಲ ಇದು ಇದು ನೀನೇ ಹೋಗಾಚ ನಡಿ. ಇಲ್ಲ ಇಲ್ಲ ಪುಟ್ಟಕ್ಕ ಬೇಕೇನಕ ನೀರು ಹಾಕೇಡ ಮಾರೈತಿ ಹೊಟ್ಟು ಸ್ಮಾಯ್ತಾರ. ಬೇಡ ಬೇಡ ಮುಟ್ಟಾಗ ಮುಟ್ಟದಾಗ ಆಗಪ್ಪ. ಮಾನೆ ಚುಟ್ಟೆ ಮಾನೆ ಚುಟ್ಟೆ ನಿಲ್ಲು. ಬಿಸಿಲು ಬಂತು. ಒಂದು ಕಾಲದಲ್ಲಿ ಈ 2 ಮಿನಿಟ್ಸ್ ಪಾಪ್ಕಾರ್ನ್ ಭಯಂಕರ ಆ್ಯಡ್ ಬರ್ತಿತ್ತು. ಈಗ ಬರ್ತದಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನಾನು ಸುಮಾರು ಸಲ ತಿಂದಿದ್ದೇನೆ ಇದನ್ನು. ಫ್ರಿಜ್ಜಲ್ಲಿ ಒಂದು ಪ್ಯಾಕೆಟ್ ಇತ್ತು ತಂದದ್ದು. ಹಾಗೆ ಇದನ್ನು ಮಕ್ಕಳಿಗೆ ಇವತ್ತು ಹುಟ್ಟಿಸಿ ಕೊಡುವ, ಹೇಗಾದರೂ ರಜೆ ಎಲ್ಲ ಅವರಿಗೂ ಟೈಮ್ ಪಾಸ್ ಆಗ್ತದೆ ಅಂತ ಅಂದ್ಕೊಂಡು ಇದನ್ನು ಈಗ ಕುಕ್ಕರಿಗೆ ಹಾಕ್ಕೊಂಡಿದ್ದೇನೆ. ಸೂಪರ್ ಆಗ್ತದೆ ಮಾತ್ರ. ನನಗೆ ಇಂಥದ್ದೆಲ್ಲ ಇಷ್ಟ ಆಗ್ತದೆ. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಕೂಡ ಸಿಗ್ತದೆ. ನನಗುಂಟಲ್ಲ ಇದು ಲೈವ್ ಆಗಿ ಹುಟ್ಟುದನ್ನು ನೋಡಬೇಕು ಅಂತ ಆಸೆ, ಆದರೆ ಅದು ಇಡೀ ರಟ್ತದೆ ಮತ್ತು ಅದು ತೆಗೆವಲೆಲ್ಲ ಕಷ್ಟ ಹೊತ್ತು. ಈಗ ನೋಡಿ ಇದನ್ನು ಈ ಥರವೇ ಬಿಟ್ಟರೆ ಇಡೀ ರಟ್ತದೆ. ಬಟ್ ನನಗೆ ಲೈವ್ ಆಗಿ ನೋಡಲಿಕ್ಕೆ ಮುಚ್ಚಿದ್ರಾಗಲಿಕ್ಕಿಲ್ಲ. ಎಲ್ಲಿ ರಟ್ಟಿತ್ತು? ಒಳಗೆ ಬಿದ್ದತ್ತ? ಗೊತ್ತಿಲ್ಲ, ತೆಗೆಯವ ನಾವೆಲ್ಲ. ನೋಡಿ ಇಲ್ಲೊಂದು ಕೇಳ್ತದ ದೀಪಾವಳಿ ಪಟಾಕಿ. ಪುಟ್ಟಕ್ಕ ಸಾಮಿ ನ ಪಟಾಕಿ. ಅವಳಿಗೆ ಭಯ ಆಯಿತು ಹೌದಾ? ಅದರಲ್ಲಿಂದ ಹೆಂಗೆಲ್ಲ ಕೇಳ್ತಾ ಮುಚ್ಚಳ ತೆಗೆದ್ರೆ ಅಂತ ಉಂಟು. ಇಡೀ ರಟ್ಟಿತ್ತು ಅಂತ ತೋರಿಸುತ್ತೆ ಹೊಟ್ಟಿದ್ದರ ವಿಡಿಯೋ ಆತ. ಆತ ತಂಗೆ ಪಟಾಕಿ. ಹಾಂ ಮುಟ್ಟೆಡ ಮಗ, ಅದೇ ಕೈಲೆಲ್ಲ ಅಂಟುತ್ತು ಪ್ಲೀಸ್. ಇಂಥದ್ದೇ ಏನಾದರೂ ಮಾಡಿ ಬೈಗಳ ತಿಂತಾ ಇರೋದು ಅವನು. ಅಮ್ಮಗೆ ಬೇಡದ ಪಾಪ್ಕಾರ್ನ್ ಬೇಡದ? ಆಯಿತು, ಆಲ್ಮೋಸ್ಟ್ ಒಂದೊಂದೇ ಕೇಳ್ತಾ ಉಂಟಷ್ಟೇ. ಈಗ ಪೂರ್ತಿ ತೆಗಿಲಿಕ್ಕೂ ಬ್ಯಾಟ್ರಿ ಇಲ್ಲ, ಒಮ್ಮೊಮ್ಮೆ ರಟ್ತದೆ. ಆಯ್ತಲ್ಲ, ಈಗ ಒಮ್ಮೆ ನೋಡುವ. ವಾವ್ ಸಾಕು. ನೋಡಿದ್ರಲ್ಲ, ಈ ಥರ ಬಲೂನ್ ಬುಗ್ಗೆ ಬರೋದು, ಬಬಲ್ಸ್ ಬರೋದು, ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮಕ್ಕಳಿಗೆಲ್ಲ ಗಮ್ಮತ್ತಾಗ್ತದೆ. ಇವ್ರು ಭಾರಿ ಇಂಟ್ರೆಸ್ಟಲ್ಲಿ ಕೂತಿದ್ದಾರೆ ಇಬ್ಬರು. ಈಗ ಸುಮಾರು ದಿವಸದಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿ ಇಟ್ಕೊಂಡಿದ್ದೆ ಮಾಡಬೇಕು ಅಂತ. ಇವತ್ತು ಇವರಿಗೆ ರಜೆ ಇದ್ದ ಕಾರಣ ಮಾಡ್ತಾ ಇದ್ದೇನೆ. ಆ ಥರ ಸೂಪರ್ ಆಗ್ತದೆ, ಮಕ್ಕಳಿಗೆ ಒಳ್ಳೆ ಟೈಮ್ ಪಾಸು. ಹಾಂ, ಅದು ಮೆಲ್ಲ ಓದಬೇಕು, ತುಂಬ ಫಾಸ್ಟ್ ಓದಲಾಗ ಅನಿಲ್ ಓದಿಸುತ್ತೆ ತಂಗೆ, ಮೆಲ್ಲ ಓದು. ಸುಲಭ ಉಂಟು ಮಾಡಲಿಕ್ಕೆ, ಗಮ್ಮತ್ ಆಗ್ತದೆ. ಈಗ ಪುಟ್ಟಕ್ಕನಲ್ಲಿ ಒಮ್ಮೆ ಓದಿಸ್ತೇನೆ, ಬಯಸಿ ಓಳಿ ಮೆಲ್ಲ ಓದು. ಊದು ಊದು ಊದು. ಹಾಂ ಊದ್. ಹಾಂ ಇಲ್ಲಿಂದಲೇ. ಹಾಂ ಊದ್. ಇಲ್ಲಿಗೆ ಮಾಡಿ ಗೊತ್ತಾ? ಊದು ಊದು. ಅವಳಿಗೆ ಕಲಿಸ್ಬೇಕಿದ್ರೆ ಸ್ವಲ್ಪ ಎಫರ್ಟ್ ಹಾಕಬೇಕು, ಇವನಿಗಾದರೆ ಸುಲಭದಲ್ಲಿ ಆಗ್ತದೆ. ಹಾಂ, ಸೊ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಸಕ್ಕರೆ ಹಾಕಿಕೊಳ್ಳುವುದು
ಸರಿ ಹೇಳು. ಸಕ್ಕರೆ ಹಾಕಿ ಕೊಡಬೇಕಿದೆ, ಶಾಂಪೂ ಹಾಕಬೇಕಿದೆ, ಶಾಂಪೂ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಆ ಬಾಟ್ಲಿಗೆಲ್ಲ ಸಿಕ್ಸಿ ಇದನ್ನ ಎಂತ ಮಾಡೋದು, ಸಕ್ಕರೆ ಮತ್ತೆ ಶಾಂಪೂ ಹಾಕಿ ಚಂದ ಮಿಕ್ಸ್ ಮಾಡುದು. ಕರಗಿಸ್ಕೊಳ್ಬೇಕಲ್ಲ, ಕರಗಿಸ್ಕೊಳ್ಬೇಕ. ಈಗೊಂದು ಬಾಟ್ಲಿ ತಕ್ಕೊಳ್ಬೇಕು, ಇಲ್ಲಿ ಒಂದು ಹೊಟ್ಟೆ ಮಾಡಬೇಕು. ಇಲ್ಲಿ ಹೊಟ್ಟೆ ಮಾಡಿ ಆಯ್ತಲ್ಲ, ಇನ್ನು ಈ ತರ ಹೊಟ್ಟೆಯನ್ನು ಸಿಕ್ಸಿಬೇಕು. ಅದೆಂತಕ್ಕಿರುದು? ಅದು ಊದಲಿಕ್ಕೆ. ಊದ್ಲಿಕ್ಕೆ ಇರುದು. ಇದೊಂದು ಸಿಕ್ಕಿಸಿ ಆಯ್ತಲ್ಲ, ಈಗ ಇನ್ನೆಂತ ಬೇಕಿದಕ್ಕೆ? ಊದು ಕಡ್ಡಿ ಬೇಕು. ಊದು ಕಡ್ಡಿ ತರುವ, ಹೇಳು. ಈಗ ಊದು ಬತ್ತಿಯನ್ನು ಇಲ್ಲಿಗೆ ಸಿಕ್ಕಿಸಿಕೊಳ್ಳುದು. ಈಗ ಮುಟ್ಟುವಾಗ ಅದು ಒಟ್ಟಾಗ್ತದೆ, ಪ್ಲಾಸ್ಟಿಕ್ ಅಲ್ಲ. ಆಯ್ತಲ್ಲ. ಊದು ಬತ್ತಿ ನಿಲ್ಲಿಕ್ಕೆ ಒಂದು ಕಡ್ಡಿ ಹಾಕಿ ಬ್ಯಾಲೆನ್ಸ್ ಮಾಡಿದ್ದೇವೆ. ಇನ್ನು ಊದುವ. ಮೆಲ್ಲ. ತಡಿ ತಡಿ, ಮಾಡು. ಮುಟ್ಟೆಡ ತಂಗೆ, ಮುಟ್ಟೆಡ. ಮೆಲ್ಲಗಾಳಕ್ಕು. ಆಗ ಇದಕ್ಕಿಂತ ದೊಡ್ಡಾಗಿತ್ತಲ್ಲ ಮಗ. ಕೂಚಿ ತಂಗೆ, ಮುಟ್ಲಿಲ್ಲ ನೋಡಣ್ಣ, ನಮ್ಮ ಬಿಡ್ತಾ ಈಗ. ಅವಳಿಗೆ ಅದನ್ನು ಮುಡಿಬೇಕು ಅಂತ ಅವಳು ಬುಗ್ಗೆ ಹೊರಗೆ ಬಂದ ತಕ್ಷಣ ಮೆಲ್ಲಗಾಳಕ್ಕು, ಅಷ್ಟು ಎಫರ್ಟ್ ಹಾಕ್ಯಾಡ. ಹಾಗೆ ಮೆಲ್ಲ. ಚಂದತ್ತಾ ಚಂದ ಇದ್ದ ತಂಗೆ? ಹೊತ್ತೋಗ್ಲಿಕ್ಕೆ ಒಳ್ಳೆಯದು. ಅಯ್ಯೋ, ಸ್ವಲ್ಪ ಶಾಂಪು ಜಾಸ್ತಿ ಖಾಲಿ ಆದಿತ್ತು ಅಷ್ಟೇ. ಮಾಡು ಮಾಡು. ಹೋತದು. ತಡಿ ತಡಿ. ಅಲ್ಲೇ ಮೇಲೋದು ಮೇಲೋದು. ಮುಟ್ಟಿದ್ದು. ನಾವು ಮಂಗಲ್ಸಿಗೆ ಬಂದದ್ದು ಸುಮಾರು ಸಮಯ ಆಯ್ತು, ನಾವು ಬರುತ್ತೆ. ಹೌದಾ, ಅದಕ್ಕೆ ಬಂದದ್ದಾ? ಯಾರು ಕರ್ಕೊಂಬಂದದ್ದು? ಅಮ್ಮ. ಇಲ್ಲಿ ನೋಡು. ಸೊ ಅವನು ಪಾನಿಪುರಿ ತಗೊಂಡಿದ್ದಾನೆ. ಅವ್ನು ಸ್ವಲ್ಪ ಪಾನಿಪುರಿ ಪ್ರಿಯ. ನಾನು ಮಸಾಲೆ ಪುರಿ ತಗೊಂಡಿದ್ದೇನೆ. ಪುಟ್ಟಕ್ಕ ನೋಡಿ ಜೋಳ ತಗೊಂಡಿದ್ದಾಳೆ. ನಾನು ಅವಳಿಗೆ ಜೋಳ ತಗೊಂಡ್ರೆ ಈ ಥರ ಒಂದು ಕೆಳಗೆ ಮನೆಯಿಂದ ಟವೆಲ್ ತಂದಿರ್ತೇನೆ, ಅದನ್ನು ಹಾಕುದಾಯ್ತಾ. ಇಲ್ಲದಿದ್ದರೆ ಎಲ್ಲ ಕೆಳಗೆ ಬಿದ್ದೇ ಹೋಗ್ತದೆ. ಅವಳು ಹೆಕ್ಕಿ ತಿಂತಾಳೆ, ಬೇಡ ಅಂತ ಹೇಳಿದ್ರು. ಇದಾದರೆ ನನಗೆ ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ನೋಡು ಮಗಳು, ಜೋಳ. ನಾವು ಬಂದದ್ದು ಮಂಗಲ್ ಸ್ಟೋರಿಗೆ ಆಯಿತಾ. ನನಗುಂಟಲ್ಲ ಎಂತ ಅದು ಜೇನು ನೋಡ ಹಂಗ. ನನಗುಂಟಲ್ಲ ಮಂಗಲ್ಸ್ ಅಂತ ಹೇಳಿದರೆ ಒಂಥರ ಎಮೋಷನ್ ಅಂತ ಆಯ್ತಾ, ಅದೊಂಥರ ಎಮೋಷನಲ್ ಅಟ್ಯಾಚ್ಮೆಂಟ್. ಯಾಕಂತ ಹೇಳಿದ್ರೆ ಕಾಲೇಜ್ ಡೇಸಲ್ಲಿ ನಮ್ಮ ಬರ್ತ್ಡೇ ಪಾರ್ಟಿಗಳಾಗಿರಬಹುದು, ಏನಾದರೂ ತಿನ್ನಬೇಕು, ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಗ್ಯಾಂಗ್ ಸೀದಾ ಮಂಗಲ್ಸಿಗೆ ಹಾಜರಾಗ್ತಿತ್ತು. ಇಲ್ಲಿ ಹಿಂದೆ ಅಲ್ಲಿ ಮಂಗಳ ಕೂಲ್ ಝೋನ್ ಅಂತ ಉಂಟಾಯ್ತಾ. ಎಸ್, ಅಲ್ಲಿ ಉಂಟು. ಇಲ್ಲಿ ಕೂಲ್ ಝೋನ್ ಅಂತ ಕಾಣ್ತಾ ಉಂಟಲ್ಲ, ವೈಟ್ ಮತ್ತೆ ಎಲ್ಲೋ. ಆಯ್ತು ಅಲ್ಲಿಗೆ ಒಳಗೆ ಹೋಗೋದು. ಗೋಬಿ ಮಂಚೂರಿ, ಆಮೇಲೆ ಮ್ಯಾಗಿ ಇಂಥದ್ದೆಲ್ಲ ಸಿಗ್ತಿತ್ತು. ಅಲ್ಲಿ ನಮ್ಮದು ಅಡ್ಡಾಗಿರ್ತಿತ್ತು. ಮಸಾಲೆ ಪುರಿ ಅಂತ ಹೇಳಿದ್ರೆ ಅದೊಂಥರ ಸೂಪರ್ ಟೇಸ್ಟ್ ಆಯ್ತಾ ಮಂಗಲ್ಸಿಗೆ. ಹಾಗೆ ಆಮೇಲೆ ನನಗೂ ನನ್ನ ಗಂಡನಿಗೂ ತುಂಬ ಮೆಮರೀಸ್ ಉಂಟು. ನಾವು ಮೀಟ್ ಆಗ್ತಿದ್ದದ್ದು ಇಲ್ಲಿ ಹೆಚ್ಚಿನ ಪಾಲು ಮಂಗಲ್ ಕೂಲ್ ಝೋನಲ್ಲಿ. ನಾವು ಬೇರೆ ಎಲ್ಲೂ ತಿರುಗಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ನಾನು ನನ್ನ ಗಂಡ ಕಾಲೇಜಲ್ಲಿ ಇರಬೇಕಿದ್ರೆ ನಮ್ಮದು ಫೇವ್ರೇಟ್ ಅಡ್ಡಾಗಿತ್ತು. ಈಗಂತೂ ಬರ್ಲಿಕ್ಕೆ ಟೈಮೇ ಇಲ್ಲ ಆಯಿತಾ. ಗಮ್ಮತ್ತು ಮಾಡಲಿಕ್ಕೆ ಪುರ್ಸೊತ್ತೆ ಇಲ್ಲ, ಕೆಲಸವೇ ಜೀವನ ಅಂತ ಹೇಳುವಾಗೆ ಆಗಿದೆ. ಮಕ್ಕಳನ್ನು ಕರ್ಕೊಂಡು ಅಪರೂಪಕ್ಕೊಮ್ಮೆ ಈ ಥರ ಬರ್ತೇನೆ. ಅವರಿಗೂ ಏನಾದರೂ ಬೇಕು ಅಂತ ಅನ್ನಿಸ್ತದಲ್ಲ, ನನಗೂ ಬೇಕು ಅಂತ ಅನ್ನಿಸ್ತದೆ. ಹಾಗೆ ಏನಿದು ಮಸಾಲೆ ಪುರಿ ಮಾತ್ರ ನನಗೆ ತುಂಬ ಜೀವ ಆಯಿತಾ. ಚಾಟ್ಸ್ ಎಲ್ಲ ತಿಂದಾದ ನಂತರ ಈಗ ನಮ್ಮದು ಐಸ್ ಕ್ರೀಮ್ ಸೆಕ್ಷನ್ ಆಗ್ತಾ ಉಂಟು. ಚಾಕ್ಲೇಟ್ ಹಾಕಿಮ್ಮ. ಅವಳಿಗೆ ರುಚಿ ಗೊತ್ತಾಯಿತು. ಒಳ್ಳೆ ಜೋಳ ಒಂದು ಕಡೆ, ಐಸ್ ಕ್ರೀಮ್ ಒಂದು ಕಡೆ, ಭಾರಿ ಖುಷಿಯಲ್ಲೇ ತಿಂತಾ ಇದ್ದಾಳೆ, ಎಂಜಾಯ್ ಮಾಡ್ತಿದ್ದಾಳೆ ಅವಳು. ಹಾಗೆ ಇವನು ಸಹ ಎಂಜಾಯ್ ಮಾಡ್ತಿದ್ದಾಳೆ. ಟೇಸ್ಟ್ ನೋಡಿ.
ಇದನ್ನು ನಾವಿಲ್ಲಿ ಖುಷಿ ಐಸ್ ಕ್ರೀಮ್ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿಂದ ತಗೊಂಡದ್ದು. ಲೈಕ್ ಇದ್ದಾ? ಹಾಂ, ಎಲ್ಲಿ? ಹಾ, ಅಪ್ಪನ್ನೇ ಅಪ್ಪತ್ತೆ ಇದಿಲ್ಲಿ ಹೌದಾ. ಹಾ, ದಾನಬೆ ಆಯ್ತು ಮಗ, ಒಂದೇ. ಇನ್ನೆಷ್ಟು ಬೊಂಡ ಎಲ್ಲದಾಕಿಕ್ಕೌತೆ? ಅಲ್ಲೇ ಇದ್ದದ ಅದ ಅದಲ್ಲಿ ಆಚೆ ಸೈಡ್ಲಿ. ನಿನ್ನ ಕಣ್ಣಪ್ಪು ಮಗಳು ಆರಂಗೆ ಪುಟ್ಟಕ್ಕಂಗೆ ಕಂಡದ ಮಂಗ. ಎಲ್ಲಿತ್ತಿದು? ಇದು ಬೆಪ್ಪಂಗಾಯಿ ಮರದ ಇದುವೇ ತಲೆಯೇ ಇಲ್ಲೇ ಬಪ್ಪ. ಅದಲ್ಲಿದು ಇದ್ದದ. ಇದ್ಯಾವುದು? ಅಪ್ಪನ್ನೇ ಇದ್ಯಾವುದತ್ತೆ? ಅದಲ್ಲಿ ಕುನ್ನಿ, ಅದು ಕುನ್ನಿ. ಕುನ್ನಿ. ಹಾ, ನೋಡು ನೋಡು ಹೆದರ್ಸುದು. ಯಾಕ್ಲೆ ಹನುಮಂತಣ್ಣ ಗುರುಗುಡ್ತೀಯಾ? ಮಂಗ ಮರ ಆ ಕಡೆ ಈ ಕಡೆ ನೋಡುತ್ತಿದ್ದೆ. ಆ ಕಡೆ ಈ ಕಡೆ ನೋಡುತ್ತಿದ್ದ. ಇದ್ದುದೇ ಒಯ್ದಿದ್ದೆ. ಎಲ್ಲಿ ಕಂಡದ ಮಗಳು ನಿನಗೆ ಮಂಗ? ಹಾ, ಕಂಡತ್ತ? ಎಷ್ಟು ಲಾಯ್ಕ ಎಣಿಕೊಂಡು ಎಂದು ಮಂಗ. ಅಜ್ಜನ ಪುಳ್ಯಪ್ಪ ನೀನು. ಅಜ್ಜನ ಹೆಂಗಿದ್ದು? ಬೆಲ್ಲ ಕ್ಯಾಂಡಿ. ಪುಟ್ಟಕ್ಕ ಬೆಲ್ಲ ತಿಂತ ಇಲ್ಲ, ಅದಕ್ಕೆ ಬೆಲ್ಲ ಕ್ಯಾಂಡಿ ತಂದು ಕೊಟ್ಟದ್ದು ವರದರಾಜಜ್ಜ. ಮಾವನನ್ನು ನೋಡ್ಲಿಕ್ಕೆ ಅಂತ ಬರುದು. ಇವರಿಗೆ ಬೋನಸ್, ಅವ್ರು ಬಂದವರೆಲ್ಲ ಹಣ್ಣು ತಿನ್ಲಿಕ್ಕೆಲ್ಲ ತರ್ತಾರೆ. ಇವತ್ತು ಒಬ್ಬರು ಬೆಲ್ಲ ಕ್ಯಾಂಡಿ ತಂದು ಕೊಟ್ಟಿದ್ದಾರೆ ನೋಡಿ, ಅದನ್ನು ತಿಂತ ಕೂತಿದ್ದಾರೆ. ಬೆಲ್ಲ ಹಾಕಿ ಮಾಡಿದ ಕ್ಯಾಂಡಿ, ಬೆಲ್ಲ ಕ್ಯಾಂಡಿ. ನಾವು ಸಣ್ಣದಿರ್ಬೇಕಿದ್ರೆ, ಶಾಲೆಗೆ ಹೋಗ್ಬೇಕಿದ್ರೆಲ್ಲ ಸೈಕಲಲ್ಲೆಲ್ಲ ಮಾರ್ಕೊಂಡು ಬರ್ತಿದ್ರು ಬೆಲ್ಲ ಕ್ಯಾಂಡಿ ಅಂತ. ಆ ಟೇಸ್ಟ್ ಇದಿಲ್ಲ, ಇದು ಬೇರೆ ಟೇಸ್ಟ್ ಇರೋದು ಐಡಿಯಲ್ನವರದ್ದು. ಆ ಬೆಲ್ಲ ಕ್ಯಾಂಡಿ ಮಾತ್ರ ಸೂಪರ್ ಇರ್ತಿತ್ತು. ಹಾಂ,